ಇತ್ತೀಚೆಗೆ ನೇಹಾ ಹಿರೇಮಠ ಅವ್ರು ಮರ್ಡರ್ ಆದಾಗ ಇಡೀ ಹುಬ್ಳಿದವರು ಅಷ್ಟೇ ಅಲ್ಲ, ಇಡೀ ರಾಜ್ಯ ತಲ್ಲಣಗೊಂಡಿತ್ತು. ಏನಪ್ಪ ಈ ರೀತಿ ಹಾಡಾಗಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ ಒಬ್ಬ ಹುಡುಗಿಯ ಮರ್ಡರ್ ಆಗ್ತದೆ ಅಂತಂದರೆ ಇವತ್ತು ಕಾನೂನು ಸುವ್ಯವಸ್ಥೆ ಇದೇನೋ ಇಲ್ಲ ಅನ್ನುವಂಥ ರೀತಿಯಲ್ಲಿ ಜನ ಚರ್ಚೆ ಮಾಡ್ತಾಯಿದ್ರು. ಮತ್ತು ಒಂದು ರೀತಿ ಭಯದ ವಾತಾವರಣ ಇಡೀ ರಾಜ್ಯದಲ್ಲಿ ಆವರಿಸಿದೆ. ಅದಾದಮೇಲಾದರೂ ಸರ್ಕಾರ ಎಚ್ಚರ ಆಗಬೇಕಾಗಿತ್ತು. ಒಂದು ಬಿಗಿ ಆಡಳಿತ ಮತ್ತು ಅದರಲ್ಲಿ ಗೃಹ ಇಲಾಖೆ ನಿರ್ವಹಣೆ ಮಾಡುವಂಥವರು ಇದ್ರ ಬಗ್ಗೆ ಹೆಚ್ಚಿನ ರೀತಿ ಗಂಭೀರವಾಗಿ ಇದನ್ನೆಲ್ಲ ತೆಗೆದುಕೊಳ್ಬೇಕಾಗಿತ್ತು. ಅದಾದಮೇಲೂ ಕಂಟಿನ್ಯೂಸ್ ಒಂದಿಲ್ಲೊಂದು ಘಟನೆಗಳು ನಡೀತಾ ಇದ್ದಾವೆ. ಕೊಲೆ, ಸುಲಿಗೆ ಮತ್ತು ಹಗಲು ದರೋಡೆ ಇವೆಲ್ಲ ನಡೀತಾ ಇದ್ದಾವೆ. ಡಕಾಯಿಟಿ ನಡೀತಾ ಇದ್ದಾವೆ. ಇದನ್ನು ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಹೋಮ್ ಮಿನಿಸ್ಟ್ರು ಬೇಕಾಬಿಟ್ಟಿಯಾಗಿ ಸ್ಟೇಟ್ಮೆಂಟ್ಗಳು ಕೊಡುವಂಥದ್ದು ನಾನು ನೋಡ್ತಾ ಇದ್ದೀನಿ. ಈ ನೇಹಾ ಹಿರೇಮಠದ ಎಕ್ಸಾಂಪಲ್ ತೊಗೊಂಡಾಗ ಫಸ್ಟ್ ಅವ್ರು ಹೇಳಿದ್ದು ಇದು ಪರ್ಸ್ನಲ್ ಅನ್ನುವಂಥದ್ದು. ಯಾರು? ಹೋಮ್ ಮಿನಿಸ್ಟ್ರು, CM ಹೇಳಿದ್ದು. ಯಾವುದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ಆಗೋಕ್ಕೆ ಮುಂಚೆನೇ ಇದು ವೈಯಕ್ತಿಕವಾದಂಥದ್ದು ಹೇಳಿದರೆ ಅದ್ರ ಮೆಸೇಜ್ ಏನು ಹೋಗ್ತದೋ? ಇನ್ವೆಸ್ಟಿಗೇಷನ್ ಬಿಡಬೇಕು, ಇನ್ವೆಸ್ಟಿಗೇಷನ್ ರಿಪೋರ್ಟ್ ತೊಗೋಬೇಕು. ಏನೇ ಹೇಳೋದಾದರೆ ಪೊಲೀಸ್ ಅಧಿಕಾರಿಗಳು ಹೇಳಬೇಕಾಗ್ತದೆ ಇನ್ವೆಸ್ಟಿಗೇಷನ್ ಮಾಡುವಂಥವು. ಅದೇನೂ ಮಾಡಾರ್ದು ಈ ಬೇಜವಾಬ್ದಾರಿ ಹೇಳಿಕೆ ಕೊಡುವ ಮುಖಾಂತರ ಈ ರೀತಿಯಾದ ಮರ್ಡರ್ ಆದಂಥ ಸಂದರ್ಭದಲ್ಲಿ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೇ ಇಲ್ಲ ಸರ್ಕಾರ. ಅದಾದಮೇಲೆ ಈಗ ಅಂಜಲಿ, ಈಗ 2-3 ದಿವಸ ಹಿಂದೆ ನಡೆದಂಥ ಘಟನೆ, ಅಂಜಲಿ ಮರ್ಡರ್ ಕೇಸು, ಇವನ್ನೆಲ್ಲ ನೋಡಿದಾಗ ಅವಳ ಅಮ್ಮನ ನಾವು ಮಾತುಕತೆ ನೋಡಿದರೆ ಈ ರೀತಿಯಾದಂಥ ಒಂದು ವಾತಾವರಣ ಮೊದಲಿಂದ ಇದೆ. ಥ್ರೆಟ್ ಕೊಡುವಂಥದ್ದು ಮತ್ತೊಂದು. ಮತ್ತು ಅವಳು ಹೇಳಿದ್ರು ಅವ್ರ ಅಮ್ಮ ಏನಂದರೆ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ರೀತಿ ನಮ್ಮ ಹುಡುಗಿಗೆ ಬಂದು ಈ ಹುಡುಗ ಥ್ರೆಟ್ ಕೊಡ್ತಾ ಇದ್ದಾನೆ, ಏನಾದರೂ ಅನಾಹುತ ಆಗ್ತದೆ, ಅದಕ್ಕೆ ನಮಗೆ ರಕ್ಷಣೆ ಕೊಡಿ ಅಂತ ಹೋಗಿ ಕೇಳಿದ್ಲು. ನಿಜವಾಗಿ ಪೊಲೀಸ್ ವ್ಯವಸ್ಥೆ ಸರಿ ಇದ್ದರೆ, ಬಿಗಿ ಆಡಳಿತ ಇದ್ದರೆ ಅವ್ರೇನು ಮಾಡ್ತಾರೆ, ಇದನ್ನು ಕುಚೇಷ್ಟೆ ಮಾಡಿ ಕಳಿಸಿಬಿಡ್ತಾರೆ. ಇಂಥ ಘಟನೆ ನಡೀತಾವ್ರಿ, ಇನ್ನೇನು ಏನೋ ಆಗೋದು ಹೋಗು ಅಂತ ಹೇಳಿ ಈ ಮೂಢನಂಬಿಕೆ ಮತ್ತೊಂದು ಅನ್ನುವಂಥ ರೀತಿಯಲ್ಲಿ ಅವರೇ ಹೇಳುವಂಥದ್ದಾದರೆ, ಈಗ ನೇಹಾ ಹಿರೇಮಠ ಆಯ್ತು, ಅದಕ್ಕೆ ನಿಮ್ಮದು ಆಗ್ತದೆ ಅಂತ ತಿಳ್ಕೊಂಡ್ರು, ಇವೆಲ್ಲ ಮೂಢನಂಬಿಕೆ ಬಿಡ್ರಿ ಅಂತ ಈ ರೀತಿ ಬುದ್ಧಿವಾದ ಹೇಳಿ ಕಳಿಸುವಂಥ ವ್ಯವಸ್ಥೆ ಇದೆಯಲ್ಲ, ಇದು ಸರ್ಕಾರದ ವ್ಯವಸ್ಥೆ ಕುಸಿದು ಹೋಗಿದೆ ಅನ್ನುವಂಥದ್ದು ಅರ್ಥ ಆಗ್ತದೆ. ಮತ್ತು ಹುಬ್ಳಿ ಧಾರವಾಡದಲ್ಲಿ ಪೊಲೀಸ್ ವ್ಯವಸ್ಥೆ ಕುಸಿದು ಹೋಗಿದೆ. ಅವ್ರಿಗೆ ಯಾವುದೂ ಯಾವ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂಥ ವ್ಯವಧಾನ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಅವಳ ಅಮ್ಮ ಹೋದಾಗ, ಅಂಜಲಿ ಅಮ್ಮ ಹೋದಾಗ ಗಂಭೀರವಾಗಿ ತೆಗೆದುಕೊಂಡು ಆ ಹುಡುಗನ ಕರೆಸಿ, ಯಾರೋ ಗಿರೀಶ್ ಅಂತ ಆ ಹುಡುಗನ ಕರೆಸಿ ವಾರ್ನಿಂಗ್ ಮಾಡಿ ಒಂದು ದಿವಸ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಇಟ್ಟಿದ್ರೆ ಬಹುಶಃ ಅವನೇ ಇಲ್ಲಿ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿ ಹೋಗಿದ್ದವ. ಆದರೆ ಅದನ್ನು ಮಾಡಲೇ ಇಲ್ಲ. ಆ ಹೆದರಿಕೆ ಅನ್ನುವಂಥ ವಾತಾವರಣವೂ ಇಲ್ಲ. ಹೀಗಾಗಿ ಆತ ಫ್ರೀಯಾಗಿ ಅಡ್ಡಾಡಿದ. ಮತ್ತು ಬೆಳಗ್ಗೆ 9-5 ಗಂಟೆಗೆ ಬಂದು ಬಗಲ ಬಡಿದು ಮರ್ಡರ್ ಮಾಡಿ ಹೋಗ್ತಾನಂತಂದರೆ ಅಂದರೆ ಪೊಲೀಸರ ಹೆದರಿಕೆನೇ ಇಲ್ಲ. ಹೀಗೆ ಯಾವಾಗ ಪೊಲೀಸ್ ಹೆದರಿಕೆ ಇಲ್ಲ ಅಂತಂದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ತಿಳ್ಕೊಬೇಕಾಗಿದೆ. ಅದಕ್ಕಾಗಿ ಒಂದು ಪೊಲೀಸ್ ವ್ಯವಸ್ಥೆ ಕುಸಿದು ಹೋದರೆ ಯಾವುದೇ ನಾಗರಿಕ ಶಾಂತ ರೀತಿಯಿಂದ ಬಾಳ್ವೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕ ಆ ರೀತಿ ಪರಿಸ್ಥಿತಿ. ಬೇರೆ ರಾಜ್ಯಗಳನ್ನ ನಾವು ಮೊದಲು ಕರಿತಿದ್ವಿ, ಬಿಹಾರ ರಾಜ್ಯ, ಉತ್ತರ ಪ್ರದೇಶ ಗುಂಡಾ ರಾಜ್ಯ ಅಂತ ಕರಿತಿದ್ವಿ. ಆದರೆ ಇವತ್ತು ನಿಜವಾಗಿ ಗುಂಡಾ ರಾಜ್ಯ ಆಗಿದ್ದು ಕರ್ನಾಟಕ ಅಂತ ನಾವು ಇವತ್ತು ಹೇಳಬೇಕಾಗ್ತದೆ. ಇವತ್ತು ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಇಡೀ ಉತ್ತರ ಪ್ರದೇಶ ಸಂಪೂರ್ಣ ಬದಲಾವಣೆ ಆಗಿದೆ. ಯಾವ ಒಬ್ಬ ಮುಖ್ಯಮಂತ್ರಿ ಲೀಡರ್ಶಿಪ್ ತೆಗೆದುಕೊಂಡಂಥವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಉತ್ತಮ ಆಡಳಿತ ಕೊಡ್ತಾರೆ, ಅದರ ಮೇಲೆ ಅಲ್ಲಿ ಜನರಿಗೆ ಒಂದು ನೆಮ್ಮದಿ ಇರ್ತದೆ. ಆದರೆ ಇವತ್ತು ಕರ್ನಾಟಕದಲ್ಲಿ ಜನರ ನೆಮ್ಮದಿಯನ್ನು ಕೆಡಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಅವ್ರ ಬೇಜವಾಬ್ದಾರಿ ಹೇಳಿಕೆಗಳೇ ಇವತ್ತು ಆಡಳಿತ ವ್ಯವಸ್ಥೆ ಕುಸಿದಿದೆ ಅನ್ನುವಂಥದ್ದು ಇದು ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅದಕ್ಕಾಗಿ ಇವತ್ತು ನಿನ್ನೆ ಅರೆಸ್ಟ್ ಆಗಿದೆ, ಇವತ್ತು ಬೆಳಗಿನ ಅರೆಸ್ಟ್ ಆಗಿದ್ದಾನೆ ಯಾರು ಗಿರೀಶ್ ಅನ್ನುವಂಥ ವ್ಯಕ್ತಿ ಆಗಿದ್ದಾನೆ. ಆದರೆ ಇದನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ ಅವ್ರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು. ಅದು ಬಿಟ್ಟು ಏನೋ ಅರೆಸ್ಟ್ ಮಾಡಿದ್ದೇವೆ ಅಂತ ಸುಮ್ಮ ಕೂತ್ರೆ ಇದು ಯಾವುದೂ ಆಗೋದಿಲ್ಲ. ಸರಿಯಾಗಿ ಸಾಕ್ಷಿ ಪೂರ್ವ ಇದು ಮಾಡಿಕೊಂಡು ಇವತ್ತು ಸರಿಯಾದಂಥ ಶಿಕ್ಷೆ, ಕಾನೂನು ವ್ಯವಸ್ಥೆ ಆಗುವಂಥದ್ದು ಮಾಡಿದರೆ ಮಾತ್ರ ಆ ಒಂದು ಅಂಜಲಿಯ ಆತ್ಮಕ್ಕೆ ನೆಮ್ಮದಿ ಅಥವಾ ಆತ್ಮಕ್ಕೆ ಒಂದು ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ಇದೇ ರೀತಿ ನಡ್ಕೊಂತ ಹೋಗ್ತದೆ. ಮತ್ತು ಸರ್ಕಾರ ಅನ್ನುವಂಥದ್ದು ಇದ್ರ ಬಗ್ಗೆ ಇವತ್ತು ನಾನು ಹೇಳಿಕೆ ಕೊಟ್ಟರು, ಅದಕ್ಕೆ ಪರಮೇಶ್ವರ್ ಏನೋ ಒಂದು ಗೇಲಿ ಮಾಡೋದು. ನಾ ಹೇಳಿದ್ದೀನಿ, ಇವತ್ತು ನೀವು ಹೋಮ್ ಮಿನಿಸ್ಟರ್ ಅದಿರಿ ಪರಮೇಶ್ವರ್. ಈಗ ನಿನ್ನೆ ನಾವು ಒಂದು ಹೇಳಿಕೆ ಕೊಟ್ಟಿದ್ದಕ್ಕೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಸಂಗನೂರು ಹೇಳಿದ್ರು. ಈಗ ಏನಂದರೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಕೊಲೆ ಆಗ್ಯದು ಕೇಳೇನೋ ಅಂತಂತಾರೆ. ಅಂದರೆ ಹಿಂದೆ ಆ ಸರ್ಕಾರ ಇದ್ದಾಗ ಇಷ್ಟು ಕೊಲೆ, ಈ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗ ಇಷ್ಟು ಕೊಲೆ ಆಗೋದು ಕಾಮನ್ ಅಂತ ಹೇಳ್ದಂಗೆ ಆತಲ್ಲ. ನೀವು ಆಯ್ತಪ್ಪ, ಹಿಂದೆ ಸರ್ಕಾರ ಯಾವಾಗ ಕೊಲೆ ಅದು ಬಿಟ್ಟಿದ್ದು ಅದನ್ನು ಬಿಡ್ರಿ, ಅದು ಅಂಕಿ ಸಂಖ್ಯೆ ತೊಗೊಂಡು ಇವತ್ತು ನಿಮ್ಮ ಸರ್ಕಾರ ನಡೆಸುವಾಗ ಒಂದು ಕೊಲೆ ಆಗಿಲ್ಲ ಅಂದರೆ ನಿಮ್ಗೆ ಶಬಾಸ್ಗಿರಿ ಕೊಡ್ತೀನಿ ನಾನು. ಆ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕು ನೀವು. ಅದನ್ನು ಮಾಡಲಾರ್ದೇ ಇವತ್ತು ಪ್ರತಿಪಕ್ಷದವ್ರು ಏನು ಟೀಕೆ ಮಾಡ್ತಾರೆ ಅದಕ್ಕೆ ಭಾಳ ಒಂದು ಗಂಭೀರತೆ ಇಲ್ಲದೆ ಟೀಕೆ ಮಾಡುವಂಥ ವ್ಯವಸ್ಥೆ ಇದೆಯಲ್ಲ,
ಹೀಗಾಗಿ ಇದು ಹೋಮ್ ಮಿನಿಸ್ಟ್ರು ಮತ್ತು ಮುಖ್ಯಮಂತ್ರಿಗಳು ಫೇಲ್ಯೂರ್ ಅಂತ ಅನಿಸ್ತದೆ ನನಗೆ. ಅದಕ್ಕೆ ಇನ್ನು ಇದೇ ರೀತಿ ಮುಂದುವರೆದರೆ ಭಾಳಷ್ಟು ಇನ್ನೂ ಅನಾಹುತಗಳು ಆಗ್ತವೆ. ಇತ್ತೀಚೆಗೆ ಗುಲ್ಬರ್ಗದಲ್ಲಿ ಆದಂಥ ಘಟನೆ ನೀವು ನೋಡಿದ್ರಿ, ಒಬ್ಬ ಯುವಕನನ್ನು ಬೆತ್ತಲೆ ಮಾಡಿ ಅವ್ರಿಗೆ ವಿದ್ಯುತ್ತಿನ ಶಾಕ್ ಕೊಡುವಂಥ ಏನಿದೆಲ್ಲ ವಿಡಿಯೋದಲ್ಲಿ ಭಾಳ ಜನ ನೋಡಿರ್ಬೋದು. ಆ ಧೈರ್ಯ ಯಾಕೆ ಬರ್ತದೆ? ಇವತ್ತು ನೇಹಾ ಹಿರೇಮಠನ ಮರ್ಡರ್ ಮಾಡಿದ್ರಲ್ಲ, ಆ ಧೈರ್ಯ ಆ ಹುಡುಗಿಗೆ ಯಾಕೆ ಬರ್ತದೆ? ಇವತ್ತು ಇಲ್ಲಿ ಮುಂಜಾನೆ 5 ಗಂಟೆಗೆ ಬಂದು ಬಾಗಲ ಬಡದು ಮರ್ಡರ್ ಮಾಡಿ ಹೋಗ್ಕಂದ್ರೆ ಆ ಧೈರ್ಯ ಯಾಕೆ ಬರ್ತದೆ? ಲಾ ಆ್ಯಂಡ್ ಆರ್ಡರ್ ಇಲ್ಲದಂಥ ಪರಿಸ್ಥಿತಿ ಇದ್ದಾಗ ಇದೆಲ್ಲ ಧೈರ್ಯ ಬರ್ತದೆ, ಕೊಲ್ಯಾಪ್ಸ್ ಆದಾಗ ಇದೆಲ್ಲ ಧೈರ್ಯ ಬರ್ತದೆ. ಅದಕ್ಕಾಗಿ ಕರ್ನಾಟಕದಲ್ಲಿ ಕಂಪ್ಲೀಟ್ ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ, ಸರ್ಕಾರ ಫೇಲ್ಯೂರ್ ಆಗಿದೆ. ಇದು ದಿನನಿತ್ಯ ನಡ್ಕೊಂಡು ಹೋಗಿದೆ. ಇಷ್ಟಾದ ಮೇಲೂ ಸಹಿತಿಗೆ ಇವತ್ತು ಯಾರಾದರೂ ಬಂದು ಇಲ್ಲಿ ಗೃಹ ಸಚಿವರು ಒಂದು ಮೀಟಿಂಗ್ ತೊಗೋಬೇಕಾಯ್ತಲ್ಲ, ಇಲ್ಲಿ ಅಧಿಕಾರಿಗಳು ಏನು ಕೆಲಸ ಮಾಡ್ತಿದ್ರು ಇದು ಕೇಳಬೇಕಾಯ್ತಲ್ಲ. ಅವರು ಆ ಅಮ್ಮ ಬಂದು ನಿಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಯಾರೋ ಒಬ್ಬರು ಇನ್ಸ್ಪೆಕ್ಟರ್ ಒಬ್ಬರನ್ನ ಕಾನ್ಸ್ಟೇಬಲ್ನ ಸಸ್ಪೆಂಡ್ ಮಾಡಿದ್ರಿ. ಹೈಯರ್ ಅಥಾರಿಟಿ ಏನು ಮಾಡ್ತಾರೆ ಹಂಗಾರೆ? ಹೈಯರ್ ಅಥಾರಿಟಿ ಜವಾಬ್ದಾರಿ ಇಲ್ಲ ಹಾಗಾದರೆ? ಯಾರೋ ಒಬ್ಬರನ್ನ ಮಾಡೋದು ಸಸ್ಪೆಂಡ್ ಮಾಡೋದು, 15 ದಿವಸ ಆದಮೇಲೆ ರಿಸ್ಟೋರ್ ಮಾಡೋದು, ಇದು ನಡೆದೈತಿ. ಈ ನಾಟಕ ಬಿಡ್ರಿ. ಇದನ್ನೇ ನಿಮಗೆ ಗಂಭೀರತೆ ಇದ್ದರೆ ಇಲ್ಲಿ ಬಂದು ಕುಂದಿರ್ಬೇಕಾಯ್ತು, ಕುಂತು ಮೀಟಿಂಗ್ ಮಾಡ್ಬೇಕಾಯ್ತು. ಅವತ್ತು ನಾನು ಹೇಳಿದೆ ನೇಹಾ ಹಿರೇಮಠ ಮರ್ಡರ್ ಆದಾಗ ಮುಖ್ಯಮಂತ್ರಿ ಇಮಿಡಿಯೇಟ್ಲಿ ವಿದಿನ್ ಎ ಶಾರ್ಟ್ ಸೆಕೆಂಡ್ ಬಂದು ಬಿಡ್ಬೇಕಾಯ್ತು ಇಲ್ಲಿ ಹೆಲಿಕಾಪ್ಟರ್ ತೊಗೊಂಡು. ಎಲ್ಲೆಲ್ಲಿ ಇಲೆಕ್ಷನ್ಗೆ ಹೋಗೋ ಬದಲಿ ಇಲ್ಲೊಂದು ಬಂದು ವಿಸಿಟ್ ಮಾಡಿ ಅವ್ರಿಗೆ ಧೈರ್ಯ ತುಂಬಿದರೆ ಅದೊಂದು ವಾತಾವರಣ ಬದಲಿ ಹಾಕಿತ್ತು. ಅದೇ ರೀತಿ ಇವತ್ತು ಹೋಮ್ ಮಿನಿಸ್ಟರ್ ಬಂದು ಇಲ್ಲಿ ಕುಂತು ಒಂದು ಮೀಟಿಂಗ್ ತೊಗೊಂಡು ಇಲ್ಲಿ ಪೊಲೀಸ್ ಕಮಿಷನರ್ ಇಲ್ಲಿ ಅಧಿಕಾರಿಗಳಿಗೆ ಡೈರೆಕ್ಟ್ ಕೊಟ್ಟು ಏನು ಹುಬ್ಳಿ ಧಾರವಾಡದಲ್ಲಿ ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ರಿ ನೀವು ಕೇಳಬೇಕಾಯ್ತಲ್ಲ, ಕ್ವಶನ್ ಮಾಡಬೇಕಾಯ್ತಲ್ಲ. ಸುಮ್ಮನೆ ಅಸಡ್ಡೆಯಿಂದ ಉತ್ತರ ಕೊಡಿದ್ರೆ ನೀವೇನು ಗೃಹ ಇಲಾಖೆಯಿಂದ ನಿರ್ವಹಣೆ ಮಾಡೋದ್ರಲ್ಲಿ ಪಾರಾಗೋದಿಲ್ಲ ನೀವು ಅನ್ನುವಂಥ ಮಾತನ್ನು ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಇದು ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ತಿಲ್ಲ. ಇದೇ ರೀತಿ ಆಗ್ತದೆ. ಇದೇ ರೀತಿ ಮುಂದುವರೆದರೆ, ಆಡಳಿತ ವ್ಯವಸ್ಥೆ ಮುಂದುವರೆದರೆ ಸರ್ಕಾರದ ವ್ಯವಸ್ಥೆ ಕೊಲ್ಯಾಪ್ಸ್ ಆಗ್ತದೆ. ಜನ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಕೊನೆಗೆ ಜನ ಚೀಮಾರಿ ಹಾಕುವಂಥ ಪರಿಸ್ಥಿತಿ ಬರ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ ಬಯಸಿದ್ದೇನೆ. ಜಗದೀಶ್ ಸಿಎಂ ಹೋಮ್ ಮಿನಿಸ್ಟರ್ ಸರ್ ಸ್ವತಃ ಜಿಲ್ಲಾ ಉಸ್ತುವಾರಿ ಸಂತೋಷ್ ಮಾಡಿರ್ಬೋದು, ಅಬ್ಬಯ್ಯವರು ಇದುವರೆಗೂ ಕೂಡ ಇವ್ರ ಮನೆಗೆ ಬಂದಿಲ್ಲ. ಅದಕ್ಕೆ ಇದು ನೋಡ್ರಿ, ಒಂದು ಬೇಜವಾಬ್ದಾರಿಯ ಪರಮಾವಧಿ ಅಂತ ಹೇಳ್ತೀನಿ. ಇಂಥ ಘಟನೆ ಆದಾಗ ಸಾರ್ವಜನಿಕರಲ್ಲಿ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಆದಾಗ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕಲ್ಲ. ಈಗ ಇಲ್ಲಿ ಬಂದು ಅವ್ರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕಲ್ಲ. ಇವತ್ತು ನಾವೆಲ್ಲ ವಿಸಿಟ್ ಮಾಡೋದ್ರಿಂದ ಅವ್ರಿಗೆ ಏನಾಗುತ್ತೆ, ಇಲ್ಪ ನಮ್ಮನ್ನು ಕೇಳೋರು ಇದ್ದಾರೆ, ಹೇಳೋರು ಇದ್ದಾರೆ, ಮತ್ತು ಏನೋ ಆದರೂ ಮನೆಯಲ್ಲಿ ರಕ್ಷಣೆ ಕೊಡೋರು ಇದ್ದಾರೆ ಅನ್ನುವಂಥ ಧೈರ್ಯ ಬರಬೇಕಲ್ಲ ಅವ್ರಿಗೆ. ಈಗ ಸತ್ತು ಹೋದರು. ಆದರೆ ಇದ್ದಂಥ ಜೀವಂತ ಇರುವಂಥ ವ್ಯಕ್ತಿಗಳಿಗೆ ಧೈರ್ಯ ಹೆಂಗಿರಬೇಕು? ನಾಳೆ ಇಲ್ಲಿ ಯಾರೋ ಬಂದು ಅವ್ರು ಧೈರ್ಯ ಕೊಡದಿದ್ರೆ ನಾಳೆ ಅವರು ಈ ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಏನಪ್ಪ, ನಮ್ಮ ಸರ್ಕಾರ ಬರಬೇಕಲ್ಲ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೇಕು, ಇಲ್ಲಿ ಶಾಸಕರು ಬರಬೇಕು, ಗೃಹ ಮಂತ್ರಿ ಬಂದು ಹೋಗಬೇಕು. ಇಷ್ಟು ಗಂಭೀರವಾಗಿ ಪ್ರಕರಣ ಆಗಿದೆ, ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಅವ್ರು ಬಂದು ಏನೋ ಮಾಡೋದಿಲ್ಲ ಅಂತಂದರೆ ಬಹುಶಃ ನಡೀಲಿ. ಇದು ಕ್ಯಾಶುವಲ್ ತೊಗೊಂಡ್ಬಿಟ್ಟಿದ್ದಾರೆ ಅವರು. ಇದು ಕ್ಯಾಶುವಲ್ ಏನೋ ಮರ್ಡರ್ ಆಗೈತೆ ಆಗಲಿ. ಇವತ್ತು ಈಗ ನಂಗೆ ಬರುವಾಗ ಹೇಳ್ತಾ ಇದ್ರು ಸಾವುಕಾರ, ಹುಬ್ಳಿ ರೈಲ್ವೇದಲ್ಲಿ ನಿನ್ನೊಂದು ಮರ್ಡರ್ ಆಗಿತ್ತು ಬೆಳಿಗ್ಗೆ. ಟಿಕೆಟ್ ಟಿ ಸಿಗೆ ಮರ್ಡರ್ ಆಗಿದೆ ಅಂದರೆ ಏನಂತ, ಇವತ್ತು ಗಾಡಿಯಲ್ಲಿ ಹೋಗುವಂಥವ್ರಿಗೆ ಟಿ ಸಿಗೆ ಮರ್ಡರ್ ಮಾಡ್ತಾರೆ ಅಂತಂದರೆ ಅಂದರೆ ಯಾವುದೇ ರೀತಿಯಂಥ ಹೆದರಿಕೆ ಎನ್ನುವಂಥ ವಾತಾವರಣ ಇಲ್ಲ. ಫಿಯರ್ಲೆಸ್ ಒಂದು ವಾತಾವರಣ ಬೇಕಲ್ಲ, ಅದು ಇಲ್ಲ. ಇದು ಆ ರೀತಿ ಒಂದು ವಾತಾವರಣ ಕಾರಣ ಅಂದರೆ ರಾಜ್ಯ ಸರ್ಕಾರ ಆಡಳಿತದಲ್ಲಿ ಬಿಗಿ ಹಿಡಿತಾರೆ. ಈಗ ಯೋಗಿ ಬಗ್ಗೆ ಯಾಕೆ ಜನ ಅಪ್ರಿಷಿಯೇಟ್ ಮಾಡ್ತಾರೆ? ಯೋಗಿ ಆದಿತ್ಯನಾಥ್ ಮೊದಲೇ ಉತ್ತರ ಪ್ರದೇಶವನ್ನು ಗುಂಡಾ ರಾಜ್ಯ ಅಂತಿದ್ರು, ಗುಂಡಾಗಳ ಆಡಳಿತ ಮಾಡ್ತಾರಂತಿದ್ರು. ಇವತ್ತು ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಇವತ್ತು ಗುಂಡಾಗಳಿಗೆ ಹೆದರಿಕೆ ಚಾಲು ಆಗಿದೆ. ಈ ಹೆದರಿಕೆ ಇರಬೇಕು ಯಾವಾಗಲೂ. ಯಾವಾಗ ಏನು ಮಾಡ್ತಾರೆ? ಮತ್ತು ಇದ್ದಂಥ ಕಾನೂನು ಇದ್ದಂಥ ರೂಲ್ಸಲ್ಲೇ ಅದನ್ನು ಇಂಪ್ಲಿಮೆಂಟ್ ಮಾಡಿದರು. ಬೇರೆ ಏನು ಹೊಸ ಕಾನೂನು ತಂದಿಲ್ಲ ಅವರು. ಯೋಗಿ ಆದಿತ್ಯನಾಥ್ ಇದ್ದಂಥ ರೂಲ್ಸ್ನಲ್ಲಿ ಹಿಂದೆ TN ಸೆಷನ್ನು ಇದ್ದಂಥ ರೂಲ್ಸು ನಿಯಮದಲ್ಲಿ ಇಲೆಕ್ಷನ್ ಸ್ಟ್ರಿಕ್ಟ್ ಹೆಂಗೆ ಮಾಡಿದರು, ಅದೇ ಯೋಗಿ ಆದಿತ್ಯನಾಥ್ ಇದ್ದಂಥ ಕಾನೂನು ಉಪಯೋಗ ಮಾಡಿಕೊಂಡು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ರಿಂದ ಇವತ್ತು ಉತ್ತರ ಪ್ರದೇಶದಲ್ಲಿ ಗುಂಡಾ ರಾಜ್ಯ ಹೋಗಿದೆ. ಗುಂಡಾಗಳು ಗುಂಡಾಗಿರಿ ಮಾಡ್ಲಿಕ್ಕೆ ಹೆದರಿಕೆ ಸ್ಟಾರ್ಟ್ ಆಗಿದೆ. ಸರ್ ಆಗಿದ್ರೆ ಏನು ಕ್ರಮ ಆಗ್ಬೇಕಂದ್ರೆ ಸರ್, ಆರೋಪಿ ಸಿಕ್ಕಿದಾನೆ, ಕಠಿಣ ಕ್ರಮ ಅಂದ್ರೆ ಏನು ಸರ್ ಆಗಿದ್ರೆ? ಕಠಿಣ ನೋಡ್ರಿ, ಇದನ್ನ ತೀವ್ರಗತಿ ನಾಯಿನ ಹೇಳೋದು ಇಂಥವಾದಾಗ ಕಠಿಣ ಕ್ರಮ ಅಂತಂದರೆ ಇಮಿಡಿಯೇಟ್ಲಿ ಸ್ಪೀಡಿಯರ್ ಜಸ್ಟಿಸ್ ಕೊಡಬೇಕು. ಇಮಿಡಿಯೇಟ್ ಡೇ ಟು ಡೇ ಟ್ರಯಲ್ ಆಗಬೇಕು. ಈಗ ನೇಹಾ ಹಿರೇಮಠ ಏನು ಮಾಡಿದ್ರು, ಮುಂದೆ ಫರ್ದರ್ ಏನು ರಿಪೋರ್ಟ್ ಇಡಲಿ, ಅವರು ಅರೆಸ್ಟ್ ಆಯಿತು, ಎಲ್ಲ ಆಯಿತು, ಸ್ಪೀಡಿಯರ್ ಟ್ರಯಲ್ ಮಾಡ್ತೀವಿ ಅಂದರು. ಎಲ್ಲಿವರೆಗೆ ಬಂತು ಈಗ ಅದು? ಅದಕ್ಕೆ ಒಂದು ಟೈಮ್ ಕೊಟ್ಟಿದ್ರು ಅವರು. ಇಷ್ಟು ದಿವಸ ಒಳಗಾಗಿ ಇನ್ನು ಎನ್ಕ್ವೈರಿ ಮಾಡಿ ಮುಗಿಸಿ ಒಂದು ಸ್ಪೆಷಲ್ ಕೋರ್ಟ್ ಫಾರ್ಮೇಟ್ ಮಾಡಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಇಮಿಡಿಯೇಟ್ಲಿ ಅವ್ರಿಗೆ ಶಿಕ್ಷೆಯನ್ನು ಕೊಡ್ತೀನಿ ಅಂತ ಹೇಳಿದರು. ಈ ಒಂದು ತಿಂಗಳಾತಲ್ಲ, ವಾಟ್ ಈಸ್ ಪ್ರೋಗ್ರೆಸ್? ರಿಪೋರ್ಟ್ ಕೊಡಲಿ ಅವರು, CM ಅವ್ರು ಕೊಡಲಿ ರಿಪೋರ್ಟು. ಏನೂ ಆಗಿರೋದಿಲ್ಲ, ಸ್ಟೇಟ್ಮೆಂಟ್ ಕೊಡೋದು ಸಮಾಧಾನಕ್ಕೆ ಅಷ್ಟೇ. ಅಲ್ಲ ನೋಡ್ರಿ, ಮಾಡ್ರಿ, ನಾ ಹೇಳ್ತೀನಿ, 1-2-3 ಇಂಥವು ಕೇಸ್ ಮಾಡಿ ಅವ್ರಿಗೆ ಯಾರಿಗೆ ಮರ್ಡರ್ ಮಾಡಿದಾರಲ್ಲ ಅವ್ರಿಗೆ ಇಮಿಡಿಯೇಟ್ಲಿ ಶಿಕ್ಷೆ ಆಗುವಂಥ ಆದ್ರೆ ಜನರಿಗೆ ಕಾನ್ಫಿಡೆನ್ಸ್ ಬರ್ತದೆ. ಇಲ್ಲಿಗೆ ಏನಾಗ್ತದೆ, ಈ 6 ತಿಂಗಳು 1 ವರ್ಷ ಟ್ರಯಲ್ ನಡೀತಾವೆ, ಮುಂದೆ ಸಾಕ್ಷಿ ಪೂರ ಇರೋದಿಲ್ಲ, ಫೇಲ್ಯೂರ್ ಆಗ್ತಾವೆ. ಅವಾಗ ಜನ ಏನು ಮರ್ಡರ್ ಮಾಡಿದ್ರಿ ಏನೋ ಪಾರಾಗಿ ಬರ್ತೀವ್ರಿ ಅಂತಂತಾರೆ. ಈ ರೀತಿ ವಾತಾವರಣ ಯಾವಾಗ ಸರ್ಕಾರ ಗಟ್ಟಿ ಮನಸ್ಸು ಮಾಡಬೇಕು.
ಅದು ಗಟ್ಟಿ ನಿರ್ಧಾರ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.